ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಮುದ್ದು ಪುಟಾಣಿಗಳೇ, ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ಒಂದು ಪಾಠವನ್ನು ಮಾಡ್ತಿರ್ಬೇಕಾದ್ರೆ ಮುಂದಿನ ತರಗತಿಯಲ್ಲಿ ಒಂದು ಸೊಗಸಾಗಿರುವಂತಹ ಪಾಠದ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾನಂತ ಹೇಳಿದ್ದೀನಿ. ಎಲ್ಲರೂ ನೆನಪಿದೆಯಾ ಪುಟಾಣಿಗಳೇ? ನೋಡಿ, ಅದೇ ರೀತಿಯಾಗಿ ಇವತ್ತೊಂದಿನ ನಿಮಗೆ ಮುದ್ದಾದ ಒಂದು ಪಾಠವನ್ನು ಮಾಡ್ತೀನಿ. ನೋಡಿ ಪುಟಾಣಿಗಳೇ, ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಒಂದು ಪ್ರಾಣಿ ಜೊತೆಗೆ ನೋಡಿ, ಈಗ ಬರ್ತೀನಂತ ಹೇಳಿದೆ. ನಾನು ನಿಮಗೆ ಕಾಡಿನಲ್ಲಿರ್ತಕ್ಕಂಥ ಹಲವಾರು ಪ್ರಾಣಿಗಳನ್ನು ನೋಡ್ತೀವಿ. ಅದರಲ್ಲಿ ಕೆಲವೊಂದಿಷ್ಟು ಪ್ರಾಣಿಗಳು ಏನಾಗ್ತವೆ, ಭಯ ಬೀಳಿಸುವಂತಹ ಪ್ರಾಣಿಗಳಿರ್ತವೆ. ಉದಾಹರಣೆಗೆ ಹುಲಿ, ಸಿಂಹ, ಆನೆ, ಚಿರತೆ ಇವೆಲ್ಲ. ಇನ್ನು ಕೆಲವೊಂದಷ್ಟು ಪ್ರಾಣಿಗಳು ತುಂಬ ಮುದ್ದಾಗಿ ಕ್ಯೂಟಾಗಿ ಇರ್ತಾವೆ. ಇನ್ನು ಕೆಲವೊಂದಿಷ್ಟು ಪ್ರಾಣಿಗಳು ಎಲ್ಲೋ ಸರೀಸೃಪಗಳು, ಹಾವು, ಇವುಗಳನ್ನೆಲ್ಲ ನೋಡಿದ್ರೆ ತುಂಬ ಭಯ ಆಗಿಬಿಡತ್ತೆ. ಹೌದಾ? ಇನ್ನು ಉಭಯವಾಸಿಯಾಗಿರುವಂತಹ ಕೆಲವೊಂದು ಪ್ರಾಣಿಗಳು ಇರ್ತಾವೆ. ನೀರಿನಲ್ಲೂ ಇರ್ತವೆ, ಭೂಮಿ ಮೇಲೂ ಕೂಡ ಇರ್ತವೆ. ಇವೆಲ್ಲ ಪ್ರಾಣಿಗಳಲ್ಲಿ ನಾವು ಕೆಲವೊಂದಷ್ಟು ಪ್ರಾಣಿಗಳನ್ನ ಸಾಕ್ತೀವಿ. ಇನ್ನು ಕೆಲವೊಂದಷ್ಟು ಪ್ರಾಣಿಗಳನ್ನು ನಾವು ಮೃಗಾಲಯಗಳಲ್ಲಿ ನೋಡ್ತೀವಿ. ಆಮೇಲೆ ಕೆಲವೊಂದಷ್ಟು ಪ್ರಾಣಿಗಳನ್ನ ನಾವು ಮನೆಯಲ್ಲೂ ಕೂಡ ತಂದೆ ಸಾಕ್ಬೋದು. ಉದಾಹರಣೆಗೆ ಮೊಲ ಆಗಿರ್ಬೋದು, ಗಿಳಿ ಮರಿ ಆಗಿರ್ಬೋದು. ಇವುಗಳನ್ನು ನಾವು ಪ್ರೀತಿಯಿಂದ ಏನು ಮಾಡ್ತೀವಿ, ಮನೆಯಲ್ಲಿ ಸಾಕ್ತೀವಿ. ಅದೇ ಥರನಾಗಿ ನಾವು ಮುದ್ದಾದ ಮೊಲಗಳನ್ನು ನಾವು ಸಾಕ್ಬೋದಲ್ವಾ? ಈ ಮೊಲ ಅನ್ನುವಂತಹ ಪ್ರಾಣಿ ಹೇಗೆ ಗೊತ್ತಾ, ಇದು ಕೇವಲ ಸಸ್ಯಾಹಾರಿ. ಇದಕ್ಕೆ ಮಾಂಸವನ್ನು ಇದು ತಿನ್ನುವುದಿಲ್ಲ. ಕ್ಯಾರೆಟ್ ಅಂತಂದರೆ ಈ ಮೊಲಕ್ಕೆ ತುಂಬ ಇಷ್ಟ. ಹೌದಾ? ತುಂಬ ಸಸ್ಯಾಹಾರಿಯಾಗಿರುವಂಥ ಪ್ರಾಣಿ. ಕಪ್ಪಾದಂಥ ಕಣ್ಣು, ಬಿಳುಪಾದಂಥ ದೇಹ, ಉದ್ದವಾದಂಥ ಕಿವಿಗಳು. ಸೊ ಎಷ್ಟು ಕ್ಯೂಟಾಗಿರತ್ತೆ ಗೊತ್ತಾ ಮೊಲವನ್ನು? ನೀವೆಲ್ಲರೂ ನೋಡಿದಿರಲ್ವ ಈ ಮೊಲವನ್ನು? ಹೀಗೆ ಇದೇ ರೀತಿಯಾದಂಥ ಒಂದು ಮೊಲದ ಪಾಠವನ್ನು ನಾನು ಇವತ್ತು ನಿಮಗೆ ಮಾಡ್ತೀನಿ. ಒಂದು ಮಗು ಮೊಲವನ್ನು ಯಾವ ರೀತಿಯಾಗಿ ಕರೀತಾ ಇದೆ, ನಾನು ನೀನು ಹೇಗೆ ನೋಡ್ಕೋತೀನಿ ಅಂತ ಹೇಳ್ತಾ ಇದೆ. ಆಮೇಲೆ ಮಗು ಏನು ಹೇಳುತ್ತೆ, ನೀನು ನೀನು ಹೇಗೆ ಬರ್ತೀಯ, ಅದರ ಸ್ವಭಾವವನ್ನು, ಅದರ ಹಾವಭಾವವನ್ನು ಮಗು ಏನು ಮಾಡ್ತಾ ಇದೆ ಈ ಪಾಠದಲ್ಲಿ ಹೇಳ್ತಾ ಇದೆ. ಬನ್ನಿ, ಅದೇ ಹೇಗೆ ಮಗು ಮೊಲವನ್ನು ಕರೀತಾ ಇದೆ ಎಂಬುದನ್ನು ನೋಡೋಣ. ಪಾಠ 14, ಮೊಲದ ಮರಿ. ಪದ್ಯ. ಕವಿ ಕೆಂತೂರು ದೊಡ್ಡಣ್ಣ ಶೆಟ್ಟಿ. ಈ ಪದ್ಯವನ್ನು ರಾಗವಾಗಿ ಹೇಳಿ ಮಕ್ಕಳಿಂದ ಹೇಳಿಸಿ. ಮಕ್ಕಳಿಗೆ ಕೆಲವೊಂದು ಈ ಪಾಠವನ್ನು ಪದ್ಯವನ್ನು ನೋಡೋಕ್ಕಿಂತ ಮುಂಚೆ ಕೆಲವೊಂದು ಪದಗಳಿದಾವೆ, ನೋಡ್ಕೊಂಬರೋಣ ಬನ್ನಿ. ಓದಿಸಿ. ಮೊಲ, ಮರಿ, ಆಡು, ಭಾರೆ, ಚುಪ್ಪುಕೆ, ಚುಪ್ಪುಕೆ, ನೆಗೆದು, ಬಳಿ, ಆಟ, ಗಿಡ, ಚಿಗುರು, ನಿತ್ಯ, ಸೊಗಸು, ಊಟ, ಗಿಡ್ಡ, ಬಾಲ, ದೊಡ್ಡ, ಕಿವಿ, ಚಂದ, ಎದ್ದು, ಎನ್ನ, ಬಳಿಗೆ, ಆಡು, ಕಂದ, ಮುದ್ದು, ಮಾತು, ಕಲಿಸು, ಸಲಹು. ಹೌದಾ? ಈ ಪದಗಳು ನೀವೆಲ್ಲೋ ಕೇಳ್ತಿರಲ್ವ? ಕೇಳಿರುವಂತಹ ಕೆಲವೊಂದು ಪದಗಳಿದಾವೆ. ಇನ್ನು ಪಾಠವನ್ನು ನೋಡೋಣ, ಪದ್ಯವನ್ನು. ಮಕ್ಕಳೇ, ನೀವು ಇಲ್ಲಿ ಮೊಲದ ಚಿತ್ರವನ್ನು ನೋಡ್ತಾ ಇರ್ಬೋದು. ಹೌದಾ? ಅದು ಸಸ್ಯವನ್ನು ಅಂದರೆ ಹುಲ್ಲನ್ನು ತಿಂತಾ ಇರುವಂಥ ದೃಶ್ಯ ಆಗಿರ್ಬೋದು. ತುಂಬ ಚೆನ್ನಾಗಿದೆ ಅಲ್ಲ? ತುಂಬ ಕ್ಯೂಟ್ ಆಗಿರುವಂಥ ಒಂದು ಪ್ರಾಣಿ. ನಾವು ಇದನ್ನು ಸಾಕ್ಬೋದು. ನೋಡಿ, ಮಗು ಹೇಗೆ ಕರಿತಾ ಇದೆ. ಮೊಲದ ಮರಿ, ಮೊಲದ ಮರಿ, ಆಡು ಭಾರೆ. ಈ ಪದ್ಯವನ್ನು ಒಂದ್ಸಲ ನಿಮ್ಗೆ ಹಾಡು ತೋರಿಸ್ತೀನಿ ನೋಡಿ. ಮೊಲದ ಮರಿ, ಮೊಲದ ಮರಿ, ಆಡಬಾರೆ, ಚುಪ್ಪುಕೆ 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 ನೆಗೆದು ಭಾರೆ. ಮೊಲದ ಮರಿ, ಮೊಲದ ಮರಿ, ಆಡಬಾರೆ, ಚುಪ್ಪುಕೆ 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 ನೆಗೆದು ಭಾರೆ. ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ, ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿನೂಟ. ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ, ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿನೂಟ. ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ, ಎದ್ದು ಎನ್ನ ಬಳಿಗೆ ಬಂದು ಆಡೋ ಕಂದ. ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ, ಎದ್ದು ಎನ್ನ ಬಳಿಗೆ ಬಂದು ಆಡೋ ಕಂದ. ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ, ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ. ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ, ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ. ನೋಡಿ ಮಕ್ಕಳೇ, ಈಗ ಮಗು ಏನು ಹೇಳ್ತಾ ಇದೆ ನೋಡಿ. ಮಗು ಏನು ಹೇಳ್ತಾ ಇದೆ, ಮೊಲದ ಮರಿ ಆಡಬಾರೆ. ನೋಡಿ, ಮೊಲದ ಮರಿಯನ್ನು ಹೇಗೆ ಕರಿತಾ ಇದೆ ಅದು.
ಮೊಲದ ಮರಿ ಆಡಲಿಕ್ಕೆ ಬಾ ನೀನು ನನ್ನ ಜೊತೆಗೆ ಅಂತ ಮೊಲದ ಮರಿನ ಸ್ವೀಟಾಗಿ ಕರಿತಾ ಇದೆ. ಚಪ್ಪುಕ್ಕೆ ಚಪ್ಪುಕ್ಕೆ ಚುಪ್ಪುಕ್ಕೆ ಚುಪ್ಪುಕ್ಕೆ ನೆಗೆದು ಬಾರೆ. ನೋಡಿ ನೀನು ಹೇಗೆ ಬಾ ಮೊಲದ ಮರಿ ಆಟ ಆಡಲಿಕ್ಕೆ, ನೀನು ಚುಪ್ಪುಕ್ಕೆ ಚುಪ್ಪುಕ್ಕೆ ಅಂಥೇಳಿ ನೀನೇನು ಮಾಡು, ಜಿಕ್ಕೊಂತ ನೆಕ್ಕೊಂತ ನೀನು ಬಾ, ನೆಗಿಕೊಂತ ನೀನು ನನ್ನ ಹತ್ರ ಆಟ ಆಡಲಿಕ್ಕೆ ಬಾ. ಮೊಲದ ಮರಿ ನೀನು ಆಡಲಿಕ್ಕೆ ನಾನು ಕರಿತಾ ಇದ್ದೀನಿ, ನೀನೇನು ಮಾಡು, ಚುಪ್ಪುಕ್ಕೆ ಚುಪ್ಪುಕ್ಕೆ ಅಂಥೇಳಿ ನೀನು ನೆಗೆಯುತ್ತಾ ನನ್ನ ಜೊತೆಗೆ ಬಾ. ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ. ನೋಡಿ ಅದು ಹೇಗೆ ಎಲ್ಲಿ ವಾಸ ಮಾಡ್ತೈತಿ, ಪೊದರಿನಿಂದ ಪೊದರ ಬಳಿಗೆ. ನೀನು ಪೊದರಗಳಲ್ಲಿ ಏನು ಕೂಡ್ತೀಯಲ್ಲ ಅಲ್ಲಿ ಕೂಡುವಂಥ ನಿನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀನು ಜಿಕ್ಕೊಂತ ಆಟ ಆಡೋದು ನಿನ್ನ ಸ್ವಭಾವ. ಹೀಗಾಗಿ ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ. ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿನ ಊಟ. ನೋಡಿ ಗಿಡದ ಚಿಗುರು ಏನೈತಲ್ಲ, ನೀನು ಗಿಡದ ಚಿಗುರನ್ನು ನೀನು ತಿಂತಾ ಇದೆಯಾ, ನಿನಗೆ ಊಟ ಯಾವುದು, ಗಿಡದ ಚಿಗುರನ್ನು ನಿನಗೆ ಊಟ. ಹೌದಾ, ನಿನಗೆ ಪ್ರತಿದಿನವೂ ಅದೇ ನಿನಗೆ ಆಹಾರ ಆಗ್ತೈತಿ. ಹೀಗಾಗಿ ನೀನು ಪೊದರಿನಿಂದ ಪೊದರ ಬಳಿಗೆ ಏನು ಹೋಗ್ತಿಲ್ಲ ಆಟ ಆಡಲಿಕ್ಕೆ, ನಿನಗೆ ಗಿಡದ ಚಿಗುರು ಏನಕ್ಕೈತಿ ನಿನಗೆ ಭಾಳ ಫೇವ್ರೇಟ್, ನಿನಗೆ ಭಾಳ ಇಷ್ಟ. ಹೀಗಾಗಿ ನಿನಗೆ ಅದೇ ನಿನಗೆ ಅಮೃತ ಇದ್ದಂಗಂತ ಹೇಳತೈತಿ. ಯಾರು ಮಗು ಮೊಲಕ ಹೇಳ್ತಾ ಇದೆ. ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ. ನೋಡಿ ನಿನಗೆ ಗಿಡ್ಡ ಬಾಲ, ನೀನು ದೊಡ್ಡ ದೊಡ್ಡ ಕಿವಿ ಅದಾವೆ, ನೀನು ನೋಡ್ಲಿಕ್ಕೆ ಹೇಗದೆಯಾ, ನಿನಗೆ ಚಿಕ್ಕದಾಗಿರುವಂಥ ಒಂದು ಬಾಲ ಐತಿ, ದೊಡ್ಡದಾಗಿರುವಂಥ ಒಂದು ಕಿವಿಗಳದಾವ. ಆ ಕಡೆ ಒಂದು ಈ ಕಡೆ ಒಂದು ನಿನಗೆ 2 ಕಿವಿಗಳದಾವ. ನಿನಗೆ ಗಿಡ್ಡ ಬಾಲದಿಂದ ದೊಡ್ಡ ಕಿವಿ ನೀನು ತುಂಬ ಚೆನ್ನಾಗಿ ನೀನು ಕಾಣಿಸ್ತೀಯ. ಎದ್ದು ಎನ್ನ ಬಳಿಗೆ ಬಂದು ಆಡೋ ಕಂದ. ನೋಡು ಅವಾಗ ನಿನ್ನ ಗಿಡ್ಡ ಬಾಲ ಮತ್ತು ದೊಡ್ಡ ಕಿವಿಯಿಂದ ನೀನೇನು ಮಾಡು, ನೀನು ಚಂದ ಇದೆಯಲ್ಲ ನೀನು. ಹೀಗಾಗಿ ಎದ್ದು ನೀನು ನನ್ನ ಬಳಿಗೆ ಬಾ, ನೀನು ಬಂದು ನೀನೇನು ಮಾಡು, ನನ್ನ ಜೊತೆಗೆ ಸುಮ್ಮನೆ ಬರಬೇಡ, ಆಟ ಆಡಲಿಕ್ಕೆ ಬಾ, ನೀನು ನನ್ನ ಜೊತೆಗೆ ನೀನು ಆಟ ಆಡಲಿಕ್ಕೆ ಬಾ ಅಂತ ಮಗು ಹೇಳ್ತಾ ಇದೆ. ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ. ನೋಡಿ ಮಗು ಅಷ್ಟೇ ಹೇಳ್ತಾ ಇಲ್ಲ, ನೀನು ಸುಮ್ಮನೆ ಆಟ ಆಡ್ಲಿಕ್ಕೆ ಬರಬೇಡ, ನಿನಗೆ ನಾನು ಮಾತಾಡುವಂತಹ ಪ್ರತಿಯೊಂದು ಮಾತುಗಳನ್ನ ನಾನು ನಿನಗೆ ಕಲಿಸ್ತೀನಿ. ನಾನು ಯಾವ ರೀತಿ ಮಾತಾಡ್ತೀನಿ, ಮುದ್ದು ಮುದ್ದು ಸ್ವೀಟಾಗಿ ನಿಮ್ಮ ಹಾಗೆ ಪುಟಾಣಿಗಳ ಥರ ಇದೆಯಲ್ಲ ಮಗು. ಹೀಗಾಗಿ ಅದು ಕೂಡ ಏನು ಹೇಳ್ತಾ ಇದೆ, ಮುದ್ದು ಮುದ್ದು ಮಾತುಗಳನ್ನ ನಾನು ನಿನಗೆ ಕಲಿಸ್ತೀನಿ. ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ. ನಾನು ಹೇಗೆ ಸಾಕ್ತೀನಿ ಗೊತ್ತಾ, ನಿನಗೆ ಭಾಳ ಪ್ರೀತಿಯನ್ನು ಕೊಡ್ತೀನಿ, ಭಾಳ ಮುದ್ದು ಮಾಡ್ತೀನಿ, ನಿನಗೆ ಭಾಳ ಪ್ರೀತಿಯನ್ನು ಕೊಟ್ಟು ಮುದ್ದು ಮಾಡಿ ನಾನೇನು ಸಾಕ್ತೀನಿ. ನಿನಗೆ ನನ್ನ ಜೊತೆ ಆಟ ಆಡ್ಲಿಕ್ಕೆ ಬಂದರೆ ನಿನಗೆ ಬೇಸರ ಅನ್ನೋದೇ ಆಗುವುದಿಲ್ಲ, ಬೇಜಾರು ಅನ್ನೋದೇ ಆಗುವುದಿಲ್ಲ. ನಿನ್ನ ಅಷ್ಟು ಚೆನ್ನಾಗಿ ಅಷ್ಟು ಸೊಗಸಾಗಿ ನಾನು ನಿನಗೆ ನೋಡ್ಕೋತೀನಿ. ನಿನಗೆ ಪ್ರತಿದಿನವೂ ನಿನಗೆ ಬೇಕಾಗಿರುವಂಥ ಊಟ, ನಿನಗೆ ಯಾವುದು ಊಟ ಬೇಕು, ಚಿಗುರು ಎಲೆ ಇರ್ತಕ್ಕಂತಹ ಚಿಗುರು ಹುಲ್ಲಾಗಿರ್ಬೋದು, ಕ್ಯಾರೆಟ್ ಅಂದರೆ ಗಜ್ಜರಿ ಅಂತ ಕರಿತೀವಿ, ನಿನಗೆ ಅವೆಲ್ಲ ಊಟ ನಿನಗೆ ಏನು ಸಿಗುತ್ತಲ್ಲ ಅದನ್ನೆಲ್ಲ ನಾನು ನಿನಗೆ ತಂದು ಕೊಡ್ತೀನಿ. ನೀನು ನನ್ನ ಜೊತೆಗೆ ಬಾ, ಅಲ್ಲಿಂದ ಅಲ್ಲಿಗೆ ನೀನು ಓಡಾಡಿ ಸುಸ್ತಾಗಬೇಡ. ನೀನು ನನ್ನ ಜೊತೆ ಆಟ ಆಡ್ಲಿಕ್ಕೆ ಬಂದರೆ ನಿನಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು ನಾನು ಕೊಡ್ತೀನಿ. ನೀನು ತುಂಬ ನಕ್ಕೊಂತ ಖುಷಿಯಿಂದ ಇರ್ಬೋದು ನೀನು ನನ್ನ ಜೊತೆಗೆ ಅಂಥೇಳಿ ಮಗು ಏನು ಮಾಡ್ತಾಯಿದೆ, ಇಲ್ಲಿ ಮೊಲವನ್ನು ಕರಿತಾ ಇದೆ ಪುಟಾಣಿಗೆ. ಹೌದಾ, ನೀವು ಕೂಡ ನಿಮ್ಮ ಮನೆಯಲ್ಲಿ ಗಿಳಿಗಳನ್ನು ಸಾಕ್ರಿ, ಮೊಲಗಳನ್ನು ಸಾಕ್ರಿ, ಅವುಗಳಿಗೆ ಬೇಕಾಗಿರುವಂಥ ಆಹಾರವನ್ನು ಕೊಡ್ರಿ. ಆದರೆ ಯಾವುದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ನಾವು ಏನು ಮಾಡಬಾರ್ದು, ಹಿಂಸೆಯನ್ನು ಮಾಡಬಾರ್ದು. ಅವುಗಳನ್ನ ನಾವು ಪ್ರೀತಿಯಿಂದ ನೋಡಿಕೊಂಡ್ರೆ ಅವು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾವೆ. ಹೀಗಾಗಿ ನಾವು ಮನೆಯಲ್ಲಿ ನಾಯಿಯನ್ನು ಸಾಕ್ಬೋದು, ಆಮೇಲೆ ಬೆಕ್ಕನ್ನು ಸಾಕ್ಬೋದು, ಮೊಲವನ್ನು ಸಾಕಿ, ಹಾಗೆ ಗಿಳಿಯನ್ನು ಸಾಕಿ, ಎಲ್ಲ ಪ್ರಾಣಿಗಳನ್ನ ಸಾಕಿ, ಎಲ್ಲ ಪ್ರಾಣಿಗಳಿಗೂ ಪ್ರೀತಿಯನ್ನು ಕೊಡಿ, ಅವಳು ಬೇಕಾಗಿರುವಂಥ ಆಹಾರವನ್ನು ಕೊಡಿ. ಹೀಗಾಗಿ ನಾವು ಅವುಗಳನ್ನು ಪ್ರೀತಿ ಕೊಟ್ಟು ನಂಬಿದರೆ ಅವು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ಆ ಪ್ರಾಣಿಗಳು ನಮ್ಮನ್ನು ನಂಬ್ತವೆ. ಮಕ್ಕಳೇ, ಇವತ್ತಿನ ಮೊಲದ ಮರಿ ಎನ್ನುವಂಥ ಒಂದು ಪಾಠ ನಿಮ್ಮೆಲ್ಲೂ ಅರ್ಥ ಆಗಿದೆ ಅಲ್ವಾ? ಮುಂದಿನ ತರಗತಿಯಲ್ಲಿ ಮತ್ತೊಂದು ಸೊಗಸಾಗಿರುವಂತಹ ಪಾಠದ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಇಲ್ಲಿಯವರೆಗೆ ನನ್ನ ಈ ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರೂ ತುಂಬ ಹೃದಯದ ಧನ್ಯವಾದಗಳು ಪುಟಾಣಿಗಳೇ.